ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆಲ್ಲರೂ ಹೆಂಗದಿರಿ? ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ರಿ, ಇವತ್ತಿನ ಬ್ಲಾಗನ್ನು ಅವ್ವಾರ ಮನೆಯಿಂದನೇ ಪ್ರಾರಂಭ ಮಾಡಿ ನಾನು ಶ್ರಾವಣ ತಿಂಗಳ ಕೊನೆಯ ಶುಕ್ರವಾರದ ಬೆಳಗಿನ 9 ಗಂಟೆಯ ಟೈಮಲ್ಲಿ ನಾನು ಅವ್ವಾರ ಮನೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುಕ್ರಗೌರಿ ಪೂಜೆಯ ಅಂದರೆ ಕೊನೆಯ ಶುಕ್ರವಾರದ ಶುಕ್ರಗೌರಿ ಪೂಜೆ ಕೂಡ ನೆರವೇರಿತ್ತು. ಹಾಗೇನ ಎಲ್ಲ ಪೂಜೆ ಕಾರ್ಯಕ್ರಮ ಮುಗ್ದೈತಿ. ಓಡಿ ತುಂಬುವಂಥ ಕಾರ್ಯಕ್ರಮ ಕೂಡ ಮುಗ್ದೈತಿ. ನಾಳೆ ದಿನ ಅಮಾವಾಸ್ಯೆ ಕೂಡ ಐತಿ ಸ್ನೇಹಿತರೆ. ಹೀಗಾಗಿ ಇವತ್ತು ಬೆಳಗ್ಗೆ 9 ಗಂಟೆಗೆ ಎಲ್ಲನೂ ಮುಗ್ದೈತಿ ನೋಡ್ರಿ. ಯಾಕಪ್ಪ ಇಷ್ಟು ಬೆಳಗ್ಗಿನ ಸಾಯಂಕಾಲ ಮಾಡ್ತಾರಲ್ಲ ಪೂಜೆ, ಸಾಯಂಕಾಲ ಉಡಿ ತುಂಬೋದು, ಅರ್ಶಿನ ಕುಂಕುಮ ಕರಿಯೋದೆಲ್ಲ ಇರ್ತೈತಿ. ಬೆಳಗ್ಗೆನ ಯಾಕೆ ಮಾಡೀವಿ ಅಂತಂದ್ರೆ, ನಾವು ಇವತ್ತಿನ ದಿನ ಹೊರಗಡೆ ಹೋಗ್ತಾ ಇದ್ದೀವಿ. ಬರುವುದು ಎಷ್ಟೊತ್ತಕ್ಕೈತಿ ಹೇಳಲಿಕ್ಕೆ ಬರೋಂಗಿಲ್ಲ. ಅದಕ್ಕೋಸ್ಕರ ಬೆಳಗ್ಗೆನ ಪೂಜಾ ಕಾರ್ಯಗಳನ್ನೆಲ್ಲನೂ ಸಂಪೂರ್ಣವಾಗಿ ಮುಗಿಸ್ಬಿಟ್ಟಿವಿ. ಒಂದು ರೀಸನು. ಇನ್ನೊಂದು ರೀಸನ್ ಏನಪ್ಪ ಅಂದ್ರೆ, ಮಧ್ಯಾಹ್ನ ಅಂದರೆ ಇವತ್ತು ಮಧ್ಯಾಹ್ನದ ನಂತರನೇ ಅಮಾವಾಸ್ಯೆ ಕೂಡ್ತೈತಿ ಅನ್ನೋದೊಂದು ಏನಪ್ಪ ಅಂದರೆ ಅದೊಂದು ಸುದ್ದಿ. ಸೊ ಅದಕ್ಕೋಸ್ಕರ ಅಮಾವಾಸ್ಯೆ ಮಧ್ಯಾಹ್ನ ಸೇರ್ಕೊಳ್ತೈತಿ ಅನ್ನೋ ದೃಷ್ಟಿಗೆ ಏನು ಮಾಡೀವಿ, ಪೂಜೆನ ಮುಗಿಸ್ಬಿಟ್ಟೇವಿ. ನೋಡ್ತಾ ಇರ್ಬೋದು ನಮ್ಮ ಉಷಾ ರೆಡಿಯಾಗಿದ್ದಾಳೆ. ಹೆಂಗೆ ಕಾಣಕತ್ತಾಳ ಹೇಳ್ರಿ. ಈ ಸಾರಿ ತಂಗಿ ಆಕಿ ಸೀಮಂತಕ್ಕೆ ಕೊಡಿಸಿದ್ದು ನೋಡ್ರಿ. ಆಕಿ ಸೀಮಂತ ಕಾರ್ಯಕ್ರಮ ಏನು ಮಾಡಿದ್ವಲ್ಲ ಆವಾಗ ತಂಗಿ ಈ ಸಾರಿಯನ್ನು ಆಕಿಗೆ ಪ್ರೆಸೆಂಟ್ ಮಾಡಿದ್ಲು. ಒಂಥರ ಇಂಡಿಗೋ ಕಲರ್ ಅಥವಾ ಡಾರ್ಕ್ ಗ್ರೇ ಕಲರ್ ಒಳಗೆ ನೆವಿ ಬ್ಲೂ ಬಾರ್ಡ್ರ್ ಬಂದೈತಿ. ಇದಕ್ಕೆ ಗೋಲ್ಡನ್ ಕಲರ್ ಪ್ರಿಂಟ್ ಐತಿ ಅಥವಾ ಡಿಸೈನ್ ಐತಿ. ಸಖತ್ತಾಗೈತಿ. ಆಕಿಗೂ ಇನ್ನು ಚಂದ ಕಾಣಕತ್ತಿತ್ತದು. ಮತ್ತು ಈ ಟೈಮಲ್ಲಿ ಪೂಜಾ ಕಾಣಿಸ್ತಾ ಇಲ್ಲ. ಪೂಜಾ ಆಲ್ರೆಡಿ ಕೆಲ್ಸಕ್ಕೆ ಹೋಗಿದ್ದಾಳೆ, ವರ್ಕಿಗೆ ಹೋಗಿದ್ದಾಳೆ ಆಕಿ. ನಮ್ಮ ಜೊತೆಗೆ ಪೂಜಾ ಬರ್ತಾ ಇಲ್ಲ, ಯಾಕಂದ್ರೆ ಪದೇ ರಜೆ ಕೊಡೋಂಗಿಲ್ಲಲ್ಲ, ಹೀಗಾಗಿ ಒಂದು. ಆಮೇಲೆ ನಾಳೆ ಅಮಾವಾಸ್ಯೆ ಆದ್ದರಿಂದ ಆಕೆ ಅಮಾವಾಸ್ಯೆಗೆ ಒಂದ್ಸರಿ ನಮ್ಮೂರು ಬೆನಕಟ್ಟಿ ದುರ್ಗಾದೇವಿಯ ದರ್ಶನಕ್ಕೆ ಹೋಗ್ತಾಳೆ. ಅದಕ್ಕೋಸ್ಕರ ನಾಳೆ ಹೆಂಗೂ ರಜಾ ಮಾಡೋದೈತಕ್ಕಿ, ಇವತ್ತು ರಜಾ ಮಾಡಿಲ್ಲ ಸ್ನೇಹಿತರೆ. ಅವ್ವನೂ ರೆಡಿಯಾಗಳ, ಉಷಾನೂ ರೆಡಿಯಾಗಳ, ನಾನು ಕೂಡ ರೆಡಿಯಾಗೀನಿ. ವಿಡಿಯೋನ ನಾನೇ ತೊಗೊಳ್ತಾ ಇದ್ದೀನಿ. ಹೀಗಾಗಿ ಯಾಕಪ್ಪ ಎಲ್ಲಿ ಹೊಂಟೀವಿ, ಯಾಕೆ ರೆಡಿ ಆಗೇವಿ ಅನ್ನೋದನ್ನು ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ಬರ್ರಿ ಹೊರಡೋಣಂತ. ಇವತ್ತಿನ ದಿನ ನಾನು, ಉಷಾ, ಅವ್ವ, ಹಾಗೆ ಕಾವೇರಿ ಮತ್ತು ಇಷ್ಟೇ ಜನ. ತಮ್ಮ ಬರ್ತಾ ಇದ್ದಾನೆ. ಸೊ ಹೋಗೋಣ ಬರ್ರಿ ಸ್ನೇಹಿತರೆ. ಹೌದು, ನಮ್ಮ ತನು ಪುಟಾಣಿನ ಮರ್ತೀನಲ್ಲ. ನಮ್ಮ ತನು ಪುಟಾಣಿನೂ ಬರಾಕತ್ತಾಳು. ಆಕೆ ಅಂತೂ ರೆಡಿನ ಆಗ್ತಾಳೆ. ಯಾರೋ ಒಬ್ಬರು ರೆಡಿ ಆಗಿದ್ದು ನೋಡಿಲ್ಲ ಅಂದರೆ ಆಕೆ ಅಂತೂ ಫಸ್ಟ್ ರೆಡಿ ಆಗ್ತಾಳೆ. ನೋಡ್ತಾ ಇರ್ಬೋದು, ನಿಮಗೆ ಹಾಯ್ ಹೇಳಾಕತ್ತಾಳು. ಬರ್ರಿ ಸ್ನೇಹಿತರೆ ಹೊರಡೋಣ. 9 ಗಂಟೆ ಅಂದು 9:15 ಆಯಿತು. ನೋಡ್ತಾ ಇದ್ರಲ್ಲ, ಜರ್ನಿ ಅಂತೂ ಸ್ಟಾರ್ಟ್ ಆಗೈತಿ. ಕ್ಲೌಡ್ ಅಂದ್ರೆ ಆಕಾಶ, ಮುಗಿಲು ಏನಂತೀವಲ್ಲ ನೋಡ್ರಿ. ಎಷ್ಟೊಂದು ಕ್ಲಿಯರ್ ಆಗೈತೆ ಅಂಥೇಳಿ. ಮತ್ತು ಬರ್ತಾ ಬಿಸಿಲು ಕೂಡ ಜಾಸ್ತಿನೂ ಆಯಿತು ಈ ಕಡೆ. ಯಾವ ಊರಿಗೆ ಹೊಂಟೇವಪ್ಪ ಅಂತಂದ್ರೆ ನಾವು ಗದಗ ಹೊಂಟೇವಿ ನೋಡ್ರಿ. ಗದಗದ ಮುಳುಗುಂದನ ಹಾಕಕ್ಕೆ ಬಂದ್ವಿ ನಾವೀಗ. ಇದು ಒಂದು ಏನಪ್ಪ ಅಂದ್ರೆ ಜನಪ್ರಿಯ ಒಂದು ಲೊಕೇಶನ್ ಅಂತ ಹೇಳ್ಬೋದು ಗದಗದ. ಈಗ ನಮ್ಮ ಕಡೆ ಎಲ್ಲ ಜುಬ್ಲಿ ಸರ್ಕಲ್, ಶಿವಾಜಿ ಸರ್ಕಲ್ ಹೆಂಗದಾವಲ್ಲ ಧಾರವಾಡದೊಳಗೆ, ಹಂಗೆ ಗದಗದ ಮೇನ್ ಸರ್ಕಲ್ ಇದು ಮುಳುಗುಂದ ಸರ್ಕಲ್ ಅಂಥೇಳಿ.
ಸೊ ಅಲ್ಲಿಂದ ನಾವು ಪಾಸ್ ಆಗ್ತಾ ಇದ್ದೀವಿ. ಗದಗಿಗೆ ಯಾಕೆ ಬಂದೇವಿ ಅಂತಂದ್ರೆ ಇಲ್ಲೇ ಅಂದರೆ ಗದಗಿಂದ ಎರಡೂ ಒಂದೇ ಅದಾವೆ ಬಿಡ್ರಿ. ನಮ್ಮ ಹುಬ್ಳಿ ಧಾರವಾಡ ಹೆಂಗೆ ಹಂಗೇನೆ ಗದಗ ಬೆಟಗೇರಿ, ಗದಗ ಮತ್ತು ಗದಗ ಬೆಟಗೇರಿ ಅಥವಾ ಬೆಟಗೇರಿ. ಸೊ ನಾವೀಗ ಗದಗ ಬೆಟಗೇರಿಗೆ ಹೊಂಟೀವಿ. ಗದಗ ಬೆಟಗೇರಿ ಒಳಗೆ ನಮ್ಮ ತಾಯಿಯವರ ಅಜ್ಜಿ ಮನೆ ಐತಿ. ಅಂದ್ರೆ ನಮ್ಮ ತಾಯಿಯವರ ತಾಯಿಯ ತಾಯಿ ಮನೆ ಐತಿ. ಹೀಗಾಗಿ ಅಂದರೆ ನನ್ನ ಅಜ್ಜಿ ತವ್ರ ಮನೆ ಐತಿ. ಅಲ್ಲೇ ನಾವು ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ತಾಯಿಯವರಿಗೆ ಅಲ್ಲಿ ಹೋಗಬೇಕು, ಭಾಳ ದಿವಸ ಆಗೈತಿ. ಮತ್ತು ಅಲ್ಲಿದೆಲ್ಲ ಮನೆ ತೋರಿಸ್ಬೇಕು. ಅವರೆಲ್ಲ ಸಣ್ಣವರಿದ್ದಾಗ ಆಡಿ ಬೆಳೆದಂಥ ಮನೆಯನ್ನು ನಿಮ್ಮೆಲ್ಲರಿಗೆ ತೋರಿಸ್ಬೇಕಂತ ಅವರಿಗೆ ತುಂಬಾ ಆಸೆ ಇತ್ತು. ಮತ್ತು ನನಗೆ ಭಾಳ ದಿನದಿಂದ ಬೆನ್ನು ಹತ್ತಿದ್ರು ಅವರು, ಗದಗ ಬೆಟಗೇರಿಗೆ ಹೋಗೋಣ, ಗದಗ ಬೆಟಗೇರಿಗೆ ಹೋಗೋಣ ಅಂಥೇಳಿ. ನಾನು ಸ್ವಲ್ಪ ಮುಂದೆ ಹಾಕ್ತಾ ಬಂದಿದ್ದೆ ಅವರಿಗೆ. ಇವತ್ತು ಅದು ಟೈಮ್ ಬಂತು. ಬಿಕಾಸ್ ಇವತ್ತು ಕಡಿ ಶುಕ್ರವಾರ ಆದ್ದರಿಂದ ನಾವು ಇಲ್ಲಿಂದ ಮತ್ತೊಂದು ಕಡೆ ಹೋಗೋರಿದ್ದೀವಿ ದೇವಸ್ಥಾನಕ್ಕೆ. ಅದಕ್ಕೋಸ್ಕರ ಆನ್ ದಿ ವೇ ನಾವು ಇಲ್ಲಿ ಕೂಡ ಬಂದೀವಿ. ನಾವು ಗದಗ ಏನು ಮುಳುಗುಂದ ನಾಕದಿಂದ ಮುಂದೆ ಬರ್ತೀವಿ. ಗದಗ ಎಂಟ್ರೆನ್ಸ್ ಏನು ಆಗ್ತೀವಲ್ಲ ಸ್ನೇಹಿತರೆ, ಇಲ್ಲಿ ನೋಡ್ರಿ ಚಂದಾದ ಒಂದು ಬಸವಣ್ಣನವರ ಸ್ಟ್ಯಾಚು ಕೂಡ ನಮ್ಗೆ ಸ್ವಾಗತ ಮಾಡ್ತೈತಿ. ಭಾಳ ದೊಡ್ಡ ಪ್ರಮಾಣದೊಳಗೆ ಮಾಡ್ಯಾರು. ಆಮೇಲೆ ಗದಗ ಬಂದಮೇಲೆ ಪುಟ್ಟರಾಜ ಅವ್ರದ್ದು ಯಾಕೆ ಆಶೀರ್ವಾದ ತಗೋಂಗಿಲ್ಲ ನಾವು? ಹೌದಲ್ಲ, ಅವ್ರದ್ದು ಭೇಟಿ ಆಗೇ ಆಗಬೇಕು. ಪುಟ್ಟರಾಜ ಗವಾಯಿಗಳು ಪ್ರಸಿದ್ಧ ಸಂಗೀತಗಾರರಂತನ ಹೇಳ್ಬೋದು. ಇವರು ಕೂಡ ಗದಗದಲ್ಲಿ ಸುಪ್ರಸಿದ್ಧವಾದಂಥ ಒಂದು ಹೆಸರಂದರೆ ಪುಟ್ಟರಾಜ ಗವಾಯಿಗಳು. ಅವ್ರಿಗೆ ನಮ್ಮ ಜೊತೆ ಇಲ್ಲದೇ ಇದ್ರೂ ಅವರು ಮಾಡಿದಂಥ ಪುಣ್ಯ ಕಾರ್ಯಗಳು ಮತ್ತು ಒಳ್ಳೊಳ್ಳೆ ಕೆಲಸಗಳು ಗದಗವನ್ನು ಇನ್ನಷ್ಟು ಒಂದು ಪ್ರಸಿದ್ಧಿಯನ್ನು ಮಾಡೈತಂತನ ಹೇಳ್ಬೋದು ಸ್ನೇಹಿತರೆ. ಬರ್ರಿ, ನಮ್ಮ ತನು ಪುಟಾಣಿಯ ಚೇಷ್ಟೆಗಳು ಚಾಲೂ ಆಗ್ಯಾವು. ಅದನ್ನು ಎಂಜಾಯ್ ಮಾಡ್ತಾ ನಾವು ಗದಗ ಬೆಟಗೇರಿಯ ನಮ್ಮ ಮುತ್ತಜ್ಜಿಯ ಮನೆಯನ್ನು ನೋಡೋಣ. ಏನಂದಿ ನೀನು? ಈಗರ ಏನ ಅಂದಿಲ್ಲ ಅತ್ಯಾಗ? ಏನಂದಿ ಅತ್ತಿಗೆ? ಏನಂದಿ? ಬೇಬಿ ಅಂದಿ? ಏನೇ ಈ ಕಡೆಯಿಂದ ಗದಗ ಬೆಟಗೇರಿ ಅಲ್ಲ ಬೇ, ಆ ಸೈಡದ್ ಗದಗ. ಸೊ ಎರಡೂ ಒಂದ ಆಗ್ಬಿಟ್ಟೈತಲ್ಲ, ಈಗ ಕೂಡ್ಕೊಂಡ ಬಿಟ್ಟೈತಿ. ನಾವು ಹೋಗಾಕತ್ತೀವಿ ಗದಗ ಬೆಟಗೇರಿಗೆ, ಹೌದಲ್ವಾ? ಇಲ್ಲೊಂದು ಗ್ರೌಂಡ್ ಐತಿ. ಗದಗ ಬೆಟಗೇರಿಗೆ ಯಾರ ಮನೆಗೆ ಹೊಂಟೇವಿ? ಗದಗ ಬೆಟಗೇರಿಗೆ ಎದಕ್ಕೆ ಹೊಂಟೇವಿ? ಗದಗ ಬೆಟಗೇರಿ ನಮ್ಮ ಮುತ್ತಜ್ಜಿಯವರು ಊರು, ನಮ್ಮ ತಾಯಿಯವರ ಅಜ್ಜಿ ಊರು. ಅವ್ರ ಮನೆಗೆ ಹೊಂಟೇವಿ. ನಮ್ಮ ತನ್ನೂ ಹೇಳತ್ತಳ, ಕೇಳ್ಸಾತಿರ್ಬೋದು. ಬರ್ರಿ ಹೋಗೋಣ ಅವ್ರ ಮನೆಗೆ. ಗದಗ ಬೆಟಗೇರಿ ಒಳಗೈತಿ, ವೀರನಾರಾಯಣ ದೇವಸ್ಥಾನದ ಹತ್ರ ಐತಿ ಅವ್ರ ಮನೆ. ಸ್ನೇಹಿತರೆ ನೋಡ್ರಿ, ನಾವೇನೇನು ಹತ್ತಿರದಲ್ಲೇ ಇದ್ದೀವಿ. ಇಲ್ಲಿಂದ ಒಳಗಡೆ ಹೋಗ್ಬೇಕಾಗ್ತೈತಿ. ನಮಗೆ ವೀರನಾರಾಯಣ ದೇವಸ್ಥಾನ ಬರ್ತೈತಿ. ಆ ದೇವಸ್ಥಾನದ ಹತ್ರ ನಮ್ಮ ಮುತ್ತಜ್ಜಿಯ ಮನೆ ಬರ್ತೈತಿ. ನಮ್ಮದು ಹಲವಾರು ಮೆಮೊರೀಸ್ ಅದಾವಲ್ಲೇ. ಸಣ್ಣವರಿದ್ದಾಗೆಲ್ಲ ನಮ್ಮ ಅಜ್ಜಿಯವರು ಕರ್ಕೊಂಡು ಹೋಗ್ತಿದ್ರು ವೆಕೇಷನಿಗೆ. ಧಾರವಾಡಕ್ಕೆ ಬಂದು ನಮ್ಮನ್ನೆಲ್ಲ ಕರ್ಕೊಂಡು ಗದಗ ಬೆಟಗೇರಿಗೆ ಬರ್ತಿದ್ರು ತಮ್ಮ ತವ್ರ ಮನೆಗೆ. ಮತ್ತು ಈ ನಮ್ಮ ಅಜ್ಜಿ ಅಂದರೆ ನಮ್ಮ ಮುತ್ತಜ್ಜಿ ಏನದಾರಲ್ಲ, ಅವರು ಶತಾಯುಷಿ. ಅಂದ್ರೆ ಅವ್ರಿಗೆ 108 ವಯಸ್ಸಾಗಿತ್ತು ನೋಡ್ರಿ ಅವ್ರು ತೀರ್ಕೊಂಡಾಗ. ಅಷ್ಟೊಂದು ಗಟ್ಟಿ ಮುಟ್ಟುವುದ ಜೀವ ಅದು. ಯಾಕಂದ್ರೆ ಮೊದಲಿನ ಕಾಲದ ಜೀವ ಅಲ್ವಾ, ಹೀಗಾಗಿ ಬಹಳನ ಗಟ್ಟಿ ಇದ್ರು ಅವರು. ಮತ್ತು ಅಷ್ಟೇ ಒಳ್ಳೆಯವ್ರು ಕೂಡ ಇದ್ರು. ಇನ್ನೂ ಕೂಡ ನೆನಪೈತೆ ನಮಗೆ ಅವ್ರ ಜೊತೆಗೆಲ್ಲ ಕಳೆದಂಥ ಸಮಯಗಳು. ಒಳ್ಳೊಳ್ಳೆ ಮೆಮೊರೀಸ್ ಅದಾವು. ಇದು ನೋಡ್ರಿ ವೀರನಾರಾಯಣ ಗುಡಿ, ಪ್ರಸಿದ್ಧವಾದ ಬೆಟಗೇರಿ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನದೊಳಗಂತೂ ಅವ್ವನು ಭಾಳ ಅಂದ್ರೆ ಭಾಳ ಮೆಮೊರೀಸ್ ಅದಾವಂತ. ಹೇಳ್ತಾನೆ ಇದ್ದರು, ಗಾಡಿ ಒಳಗೆ ಕೂತ್ಕೊಂಡು ಹೇಳ್ತಾನೆ ಇದ್ರು. ಸೊ ಅದನ್ನು ಅವ್ರಿಗೆ ಅದು ಭಾಳ ಖುಷಿಯಾಗಿತ್ತು ನೋಡ್ರಿ. ಇನ್ನೇನು ಬಂದ್ವಿ ನಮ್ಮ ಮನೆಗೆ, ಬರ್ರಿ.
ನೋಡ್ರಿ ಬಂತ ಮನಿ ನಮ್ಮ ಕಾಕರ್ ಕೂತಾರ ಇಲ್ಲೇ. ಹಾಯ್ ಕಾಕ, ನೋಡಲ್ಲ ಬಂದ್ವಿ ಮನೆಗೆ. ಅದು ಇದನ್ನು ತಗೋರವ, ಹಳದಿ ಕೈ ಚೀಲ ಐತೆ ನೋಡಿ, ಕ್ಯಾರಿ ಬ್ಯಾಗ್. ಓಪ ಏ ಇಲ್ಪ, ಇನ್ನು ಮೇಲೆ ಹೋಗ್ಬೇಕು ಬಾ. ಎಲ್ಲಿ ಹೋಳ ಚಿಗವ್ವ? ಹಾಂ ಹಾಪ ನಡೀವಾ. ನೋಡ್ರಿ ಹೆಂಗೈತ್ ಮನಿ. ನೋಡ್ರಿ ಮೊದ್ಲಿನ ಕಾಲದ ಮನಿ ಹೆಂಗೈತಿ. ಹೊರಗಡೆ ಅಷ್ಟು ಸ್ವಲ್ಪ ಇದನ್ನ ಮಾಡ್ಕೊಂಡಾರ, ಚೇಂಜ್ ಮಾಡ್ಕೊಂಡಾರ. ಒಳಗಡೆ ಎಲ್ಲ ಮೊದ್ಲಿನ ಮನಿನೇ ಐತಿ, ಮಸ್ತ್ ಗಟ್ಮುಟ್ಟಾಗಿ. ಮಡ್ಗಿ ಮನಿ ಅಂತಾರಲ್ಲ ಬೇವಕ್ಕೆ. ಮಡ್ಗಿ ಮನಿ ಮ್ಯಾಲ ಪಟ್ಟಿಗಲ್ ಹಾಕಿ ಈಗ ಮಡ್ಗಿ ಮನಿ ಅಂತ ನೋಡ್ರಿಪ್ಪ ಇವಕ್ಕೆಲ್ಲ. ನಮ್ಮ ಚಿಗವ್ವ ಎಲ್ಲ ಹೊರಗೆ ಹೋಗಾಳ, ನಮ್ಮ ದಾರಿ ನೋಡಿ ನಮ್ದು ಸ್ವಲ್ಪ ಲೇಟ್ ಆತ. ಇಲ್ಲೇ ಎಲ್ಲಾರು ಹೋಗಿದ್ದ ಬರ್ತಾ ತಡಿ, ಸ್ವಲ್ಪ ಕೈಕಾಲ ತಕ್ಕೋತೀವಿ ಬರ್ಲಿ. ಉದಯ ಅಪ್ಪ ಬರ್ತಾನೆ ಹಚ್ಚಿ ಬರ್ತಾನೆ ತಡಿ, ಗಾಡಿ ಹಚ್ಚಿ ಬರ್ತಾನ. ದೇವ್ರ ಜಗಲಿ ಇಲ್ಲೇ ನಮ್ಮವ್ವಾರ ಸೋದರ ಮಾವ ಅವರು, ಏನು ನಮ್ಮ ಕಾಕಾರ ಅಂತ ತೋರಿಸಿದ್ವಲ್ಲ, ನಮ್ಮವ್ವಾರ ಸಣ್ಣ ಸೋದರ ಮಾವ ಅವರೊಬ್ಬರೇ ಇರ್ತಾರೆ. ಇನ್ನು 3 ಜನ ಸೋದರ ಮಾವಗಳನ್ನ ಬೆಂಗಳೂರೊಳಗಿರ್ತಾರೆ. ಸೊ ಇವರಿಬ್ಬರಿಗೆ ಹೆಣ್ಮಕ್ಳು, ಇವರಿಗೆ ನಮ್ಮ ತಂಗಿಯಾರು ಇಬ್ಬರದು ಮ್ಯಾರೇಜ್ ಆಗೈತಿ. ಸೊ ಈಗ ಕಾಕ ಚಿಕ್ಕಮ್ಮ ಇಬ್ಬರೇ ಇರೋದು. ಹೌದಲ್ವಾ ತನು? ಮನೆಗೆ ಹೋಗ್ಯ ಬಂದ್ರೆ ಎಲ್ಲೇ ಇಲ್ವಾ? ಹೋಗಿಲ್ಲ ಅಲ್ಲಿ, ಯಾಕಂದ್ರೆ ಅವರು ಮತ್ತು ಸ್ಕೂಲಿಗೆ ಹೋಗಿರ್ತಾರ ಅವ್ರ ಮನೆಯವ್ರು. ಮತ್ತೆ ಆಕೆ ಒಬ್ಬಕ್ಕೆ ಅದ್ರ ಮನೆ ಒಂದು ಬದ್ಲಿ ಮಾಡ್ಯಾರ ಈಗ ಅವ್ರು, ಅದಕ್ಕೆ ಈಗೇನು ಹೋಗಿಲ್ಲ. ಬದ್ಲಿ ಮಾಡಿದ್ದು ಹೋಗಿದ್ವಲ್ಲ, ಎಲ್ಲ ಸಾಮಾನ ಇಟ್ಬಿಟ್ರ. ಹುಡ್ಕ್ಯಾಡಿ ಇಬ್ರು ಹೋಗಿವಿ. ನಾವೆಂದು ಹೋಗ್ಲಾರ್ದ ಗಂಡ ಇರ್ತೀವಿ, ಬುತ್ತಿ ಕಟ್ಕೊಂಡು ಹೋಗಿವಿ. ಹೋಗಿ ಬಂದ್ರಾತಂತ ಹೇಳಿ ಇಲ್ಲಿ ಕೊಡ್ತೇನೆ. ತಂಪೈತಲ್ವಾ? ಲತಾ ಬಂದಿದ್ಲ ಚಿಗವ? ಈಗ ಅವರು ಚಕ್ಕೂರು ಗೌರಿ ಮಂಗಳ ಗೌರಿ ಮಾಡ್ತಾರಲ್ಲ, ಹೆಣ್ಮಕ್ಳೆಲ್ಲ ಮತ್ ನಾನು ಹೋಗಿ ಮುಗಿಸ್ ಹೋಗೋಣ ಬೆಂಗಳೂರಿಗೆ. ಇದು ಆಗೋದು, ಟ್ರಾನ್ಸ್ಫರ್ ಆಗಿಲ್ಲನ? ಟ್ರಾನ್ಸ್ಫರ್ ಅಂದ್ರೆ ಆಗೈತಿ, ಆಫೀಸ್ ಕೆಲಸ ಕೊಡೋದು, ಮನಿದ ಕೊಡಾಕತ್ತಾರ. ಹೌದು, ಅಂದ್ರೆ ಅವನು ಸ್ವಲ್ಪ ಹೋಗಿ ಬರೋದು ಮಾಡಕತ್ತಾರ. ಈಗ ಅವ್ರು ಬೆಂಗಳೂರಿಗೆ ಅದಾರ. ಬೆಂಗಳೂರಿಗೆ ಅದು ಸಟ್ ಗಟ್ಟಿ ಆದ್ರೆ ಅತ್ತ ಮುಗಿ ಮಾಡ್ತಾರ. ಹೌದು, ಇನ್ನು ಗಟ್ಟಿ ಆಗೋದು.
ವರ್ಕ್ ಫಾರ್ಮ್ ಹೋಮ್ ಅಂತ ಮತ್ತು ಹೊಳ್ಳೆ ಕಳ್ಸಕತ್ತಾರ. ಆಕಿಗೂ ಸ್ವಲ್ಪ ಅಲ್ಲಿದೆ ಕೊಟ್ರ ಅಂದ್ರೆ ಇಬ್ರು ಕೂಡಿ ಇರಾಕ್ ಚಲೋ ಆಕೈತಿ. ಅಲ್ಲ ಆಫೀಸ್ ಇಬ್ಬರದು ಕಂಪ್ನಿ ಹೋಗೋದಾದ್ರೆ ಒಂದ್ ಕಡೆ ಮನಿ ಮಾಡಿ ಇರ್ಬೇಕಂತ ನಡ್ಸ್ಯಾರ. 4-5 ಸಲ ಹೋಗಿ ಬಂದ್ರು. ಹೊಳ್ಳೆ ಈ ತೊಗೊಳ್ತಾ ಇಬ್ರು. ಇಲ್ಲೇ ಜೋಕಾಲಿ ಇತ್ತಲ್ಲ ದೊಡ್ಡದೆ, ಜೋಕಾಲಿ ದೊಡ್ಡದೆ ಇಲ್ಲಿತ್ತಲ್ಲ. ಹೌದನ? ಹಾಂ ಹಾಂ ನೋಡ್ರಿ ನಮ್ಮ ಮುತ್ತಜ್ಜಿಯವ್ರ ಮನೆ ಗದಗ ಬಿಟ್ಟಿಗೆರಿದ ಅವ್ವಾರ ಅಜ್ಜಿ ಊರು, ಅವ್ವಾರ ಊರು ಇದೆ. ಇಲ್ಲೇನು ತೋರ್ಸಾತೇನಲ್ಲ ಸ್ನೇಹಿತರೆ, ಇಲ್ಲೇ ದೊಡ್ಡದು ಕಟ್ಗಿದ ಒಂದು ಜೋಕಾಲಿ ಇತ್ತು ದೊಡ್ಡದು. ಅದನ್ನೀಗ ಬಿಚ್ಚಾರಂತ, ಅಂದ್ರೆ ಹೊಲದ ಕೆಲಸ ಅವು ಇವು ಬರ್ತಾವಲ್ಲ, ಚೀಲಾಗಿಲ್ಲ ಇಡು ಮುಂದದು ಹಿಂಗಂತ ಹೇಳಿ ಅಡ್ತಾರ ಆಗ್ತೈತಂತ ಬಿಚ್ಚಾರಂತೆ. ನಾ ಈಗ ತೋರಿಸ್ತಾ ಇರೋದು ನಮ್ಮ ಮುತ್ತಜ್ಜಿಯ ಫೋಟೋ, ಹಾಗೆ ಮುತ್ತಜ್ಜನಂತೂ ನೋಡೇನಿಲ್ಲ, ಅವರು ಬೇಗನ ತೀರು ಹೋಗಿದ್ರು. ಆದ್ರೆ ನಮ್ಮ ಅಜ್ಜಿ ಮಾತ್ರ ನಾವು ಅವ್ರ ಜೊತೆ ಎಲ್ಲ ಟೈಮ್ ಕಳೆದಿದ್ದೆಲ್ಲ ನೆನಪೈತೆ ನಮ್ಗೆ. ಚೆನ್ನಮ್ಮ ಅವ್ರ ಹೆಸರು, ಅಜ್ಜನ ಹೆಸರು ಅಷ್ಟೊಂದು ನೆನಪಿಲ್ಲ, ಸಾರಿ. ಚೆನ್ನಮ್ಮ ಅಂಥೇಳಿ. ಮತ್ತು 108 ವಯಸ್ಸಿಗೆ ಅವರು ತೀರು ಹೋದ್ರು ನೋಡ್ರಿ. ಅಷ್ಟೊಂದು ಗಟ್ಟಿ ಜೀವ ಇತ್ತು. ಹಿಂಗೆ ಫೋಟೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತ ಹೇಳಿ ನೋಡ್ರಿ ನಾ ಇಲ್ಲಿ ಕೂತೀನಿ. ಸ್ವಲ್ಪ ಗಾಳಿ ಬರ್ತೈತಿ, ಅಷ್ಟಕ್ಕೂ ತಂಪೈತಿ, ಒಂಥರ AC ಇದ್ದಂಗೆ ಐತಿ. ಯಾಕಂದ್ರೆ ಮಡ್ಗಿ ಮನೆ ಅಂತಾರೆ ಇವಕ್ಕೆ, ಮೇಲೆಲ್ಲ ಅಟ್ಟ ಐತಿ, ಹೀಗಾಗಿ ತಂಪೈತಿ, ಹಾಗೇನಿಲ್ಲ. ಇಷ್ಟು ಗದಗ ಬಿಸಿಲು ಸಿಟಿ ಅಂದ್ರೂ ಮನೆ ತಂಪೈತಿ ನೋಡ್ರಿ. ನೋಡ್ತಾ ಎಲ್ಲ ಬಿಸಿಲು ತೋರ್ಸಾತೀನಿ. ನಮ್ಮ ತನ್ನೂರು ಇಷ್ಟು ಖುಷಿಯಾಗಿಬಿಟ್ಟಾಳ, ಇಷ್ಟು ಚಂದ ಆಟ ಆಡಕತ್ತಿದ್ಲ ಅಂದ್ರೆ ಎಲ್ಲ ಮನೆ ಎಲ್ಲ ಓಡಾಡಕತ್ತಾಳ. ನಾ ಇನ್ನೊಬ್ರದ್ದು ಯಾರ್ದೋ ಒಬ್ಬರದ್ದು ಮನೆಗೆ ಬಂದೇನೆ ಅಂತ ಅನ್ಸಾವಲ್ತಾಕಿಗೆ. ಒಟ್ಟನ್ನು ಕುಂದ್ರಾಕತ್ತೇನ ಇಲ್ಲ, ಬರೀ ಹೊರಗೆ ಒಳಗೆ ಅಡ್ಡಾಡಿದ್ದು. ಅದ್ರಾಗ ಒಂದು ಬೆಕ್ಕು ನೋಡ್ಬಿಟ್ಟಾಳ. ಅಲ್ಲೇ ಬೆಕ್ಕಂದ್ರೆ ಪಂಚ ಪ್ರಾಣ ಆಕಿಗೆ. ಆ ಬೆಕ್ಕು ಎಲ್ಲೆಲ್ಲಿ ಹೋಗೈತೆ ಅಲ್ಲೆಲ್ಲಿ ಓಡಾಡಕತ್ತಾಳ. ನಿಮಗೂ ತೋರಿಸ್ತೇನೆ ನೋಡ್ರಿ ಈಗ ಅಲ್ಲಿ ಕುಂತೈತಿ. ಈಗ ಅದ್ರ ಕಡೆ ಹೋಗಕತ್ತಾಳಕಿ. ನಾವು ಮೇಲೆ ಹೋಗಿ ಮತ್ತು ಸುಮ್ಮ ಬೇಡ ಮೆಟ್ಕಟ್ಟಿ ಅದಾವು ಅಂತ ಹೇಳಿ ನಾವು ಆಕಿಗೆ ಕರಿತೀವಿ. ಆಕಿ ಹೊಳ್ಳೊಳ್ಳೆ ಅಲ್ಲೇನ ಹೊಂಟಾಳ. ಆಮೇಲೆ ನಮ್ಮ ತಂಗಿ ಒಬ್ಬಾಕಿ ಇಲ್ಲೇನೇ ಇರ್ತಾಳೆ. ಆಕಿ ಕೊಟ್ಟಿದ್ದ ರಿಲೇಷನ್ ಒಳಗನೆ, ಅಂದ್ರೆ ನಮ್ಮ ಚಿಗವನ ಮಗಗೆ ಕೊಟ್ಟಾರ ಆಕಿಗೆ ಸ್ಕೂಲ್ ಟೀಚರ್ ಇದ್ದಾಳೆ ಆಕಿ. ಹೀಗಾಗಿ ಮತ್ತು ಇಲ್ಲಿ ಕಾಕ ಮತ್ತು ಚಿಗವ್ವ ಇಬ್ಬರು ಆಗ್ತಾರೆ. ಇವ್ರಿಗೆ ಗಂಡು ಮಕ್ಕಳಿಲ್ಲ, ಇಬ್ಬರು ಹೆಣ್ಮಕ್ಳೇ. ಸೊ ದೊಡ್ಡಾಕಿ ಯಶೋಧ ಅಂತ ಅಂದ್ಬಿಟ್ಟು ರಿಲೇಷನ್ ಒಳಗೆ ಕೊಟ್ಟಿದ್ದು. ಜಾಬ್ ಸಲುವಾಗಿ ಆಕಿ ಇಲ್ಲೇ ಇರ್ತಾಳೆ. ಮತ್ತು ಆಕಿಗೆ 2 ಮಕ್ಕಳು ಕೂಡ ಅದಾವು. ನಮ್ಮ ಮಾಮಾರ್ ಅಂದ್ರೆ ಆಕಿ ಗಂಡನೂ ಕೂಡ ಹೋಗಿ ಬಂದು ಮಾಡ್ತಾರೆ. ಇಲ್ಲಿ ಸಮೀಪ ಅಲ್ವಾ ಏರಿಮಲ್ಲಾಪುರ, ಹಿಂಗಂಥೇಳಿ. ಸಣ್ಣಾಕಿ ಇನ್ನೊಬ್ಬಾಕಿ ಲತಾ ಅಂತ ಹೇಳಿಬಿಟ್ಟು, ಆಕಿದು ಈಗ ಲಾಸ್ಟ್ ಕೊರೋನಾದ ಟೈಮ್ನಾಗ ಮ್ಯಾರೇಜ್ ಆಗೈತಿ. ಆಕಿ ಕೊಟ್ಟಿದ್ದು ಸೌದತ್ತಿ, ಬಟ್ ಅವ್ರ ಗಂಡ ಹೆಂಡತಿ ಇರೋದು ಬೆಂಗಳೂರು. ಅದೇ ನಾನು ಕಾಕನ ಜೊತೆ ಮಾತಾಡ್ತಾ ಇದ್ದೆ ಅಲ್ಲ, ಸೊ ಲತಾನ ವಿಷಯನ. ಇನ್ನೂ ವರ್ಕ್ ಫ್ರಮ್ ಹೋಮ ನಡೆದೈತೆ. ಆಕಿ ಇಂಜಿನಿಯರ್ ಇದ್ದಾಳೆ, ಅವ್ರ ಮನೆಯವರು ಇಂಜಿನಿಯರ್, ಆಕಿ ಕೂಡ ಇಂಜಿನಿಯರೇ ಇದ್ದಾಳೆ. ಅವ್ರಿಗಿನ್ನೂ ಆಫೀಸ್ ವರ್ಕ್ ಕೊಡಾಕತ್ತಿಲ್ಲ, ವರ್ಕ್ ಫ್ರಮ್ ಹೋಮ ಕೊಡಾಕತ್ತಾರಂತ. ಸೊ ಹೀಗಾಗಿ ಆಕಿ ಹಬ್ಬಕ್ಕೂ ಬರೋಕ್ಕಾಗಲಿಲ್ಲ. ಮತ್ತು ಈಗೆಲ್ಲ ಪೂಜೆ ಪುನಸ್ಕಾರ ನಡೆದಾಳ, ಹೊಸದಾಗಿ ಬೇರೆ ಮದುವೆ ಆಗೈತಲ್ಲ, ಹೀಗಾಗಿ ನೋಡ್ರಿ ಕೊಟ್ಟಿಗೆ ಕೂಡ ತೋರ್ಸಾತೀನಿ. ಮೊದಲೆಲ್ಲ ಸಿಕ್ಕಾಪಟ್ಟಿ ಎಮ್ಮೆ ಎತ್ತು ಆಕಳು ಎಲ್ಲನೂ ಇದ್ದು ಇಲ್ಲೇ ಕೊಟ್ಟಿಗೆ ತುಂಬಿರ್ತಿತ್ತು. ಯಾವಾಗ್ಲೂ ಕಾಕನ ಮನೆ ಒಳಗೆ ಹೈನ ಇರತೈತೇನ. ಆದರೆ ಈಗ ಒಂದು ಆಕಳ ಮತ್ತು ಇದೊಂದು ಕರು ಐತಿ. ಆಕಳ ಹೊರಗಡೆ ಮೇಸಕ್ಕೆ ಕಳ್ಸ್ಯಾರು. ಮತ್ತು ಮೇಲೆಲ್ಲ ಮೇವು ಇಟ್ಟಾರ ನೋಡ್ರಿ, ಒಣ ಮೇವು ಅಂದ್ರೆ ಆಕಳಿಗೆ ತಿನ್ನಲಿಕ್ಕೆ ಹಾಕುವಂಥ ಒಣ ಮೇವದ. ಅದನ್ನೆಲ್ಲನೂ ಹೊಂದಿಸಿಟ್ಕೊಂಡ್ರೆ ಸಿಕ್ಕಾಗ ಜಾಸ್ತಿ ತಂದು ಇಟ್ಕೊಂಡ್ಬಿಡ್ತಾರೆ. ಒಣದಲ್ವಾ, ಏನಾಗಂಗಿಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಯಾವಾಗ್ಲೂ ಹೈನ್ ಇರ್ತೈತಿ. ಹೈನ್ ಮೀನ್ಸ್ ಹಾಲು ಮೊಸರು ಮಜ್ಜಿಗೆ ಯಾವಾಗ್ಲೂ ಇರ್ತೈತಿ ಇವ್ರ ಮನೆಯೊಳಗೆ. ನಮ್ಮ ತಾಯಿಯವರಿಗೆ 4 ಜನ ಸೋದರ ಮಾವುಗಳು, ಮತ್ತು ಅವ್ರು 3 ಜನ ಅಕ್ಕ ತಂಗಿಯರು. ಅಂದ್ರೆ ಅವ್ರ ತಾಯಿ ದೊಡ್ಡವ್ವ ಚಿಗವ್ವ ಅಂಥೇಳಿ 3 ಜನ ಅವ್ರು, ಮತ್ತು 4 ಜನ ಸೋದರ ಮಾವುಗಳು. ಅದರೊಳಗೆ ಇವ್ರು ಸಣ್ಣವ್ರು, ನಮ್ಮ ಕಾಕ ಏನಿದಾರಲ್ಲ ಈಗ, ಇವ್ರು ಸಣ್ಣ ಸೋದರ ಮಾವ. ಇವ್ರಿಗಿಂತ 3 ಜನ ದೊಡ್ಡವ್ರೇನ. ಅವರೆಲ್ಲರೂ ಬೆಂಗಳೂರೊಳಗೆ ಇರ್ತಾರೆ. ಅಲ್ಲಿನೂ ಅವ್ರು ಇಲ್ಲಿ ಬಂದಾಗ ತೋರಿಸಿದ್ದೀನಿ ಬೆಂಗಳೂರು ದೊಡ್ಡಪ್ಪನ ಮಕ್ಕಳು ಅಂಥೇಳಿ. ಬಟ್ ಬೆಂಗಳೂರಿಗೆ ಹೋಗೋಕ್ಕಾಗಿಲ್ಲ. ಹೋದಾಗ ಅಲ್ಲಿನೂ ಶೇರ್ ಮಾಡ್ತೀನಿ, ಎಲ್ಲರನ್ನೂ ಕೂಡ ತೋರಿಸ್ತೀನಿ ನಾನು. ಈಗ ನೋಡ್ರಿ ಟೆರೆಸ್ ಮೇಲೆ ಕೂಡ ಬಂದೇವಿ. ಮೊದಲೆಲ್ಲ ಹಿಂಗಿರಲಿಲ್ಲ, ಮಾಡಿ ಮನಿನ ಇತ್ತು.
ಇಲ್ಲಿ ಒಂದು ಹಾಕ್ಯಾರ ನೋಡ್ರಿ ಮಲ್ಗೆ ಹೂವಿನ. ಇದಂತೂ ಫುಲ್ ಕೆಳಗಡೆಯಿಂದ ಬಂದೈತಿ. ಅಲ್ಲಿಂದ ಹಿಂಗೆ ಮೇಲೆ ತೊಗೊಂಡಾರ ಇದನ್ನು. ಎಷ್ಟು ಚಂದ, ಎಷ್ಟು ದೊಡ್ಡದು ಹಬ್ಬೈತೆ ನೋಡ್ರಿ ಹೂ ಬಳ್ಳಿ. ಅವ್ರ ಮನೆಗೂ ಐತಿ ಇದು ಸೇಮ್ ಹೂವಿನ ಬಳ್ಳಿ. ಭಾಳ ಚಂದ ಅಕ್ಕ ಹೂವು ಇವ, ಮತ್ತು ಘಮ ಘಮ ಅಂತವು ನೋಡ್ರಿ ಎಷ್ಟು ಚಂದ ಬಿಟ್ಟವು ಮೊಗ್ಗು. ಈ ಥರ ಐತಿ. ನಮ್ಮವ್ವಾರ ಇಲ್ಲಿ ಬರಬೇಕು, ಈ ಮನೆದು ವಿಡಿಯೋ ಮಾಡಿಸ್ಬೇಕು, ತೋರಿಸ್ಬೇಕು. ಅವ್ರ ಅಜ್ಜಿ ಮನೆ ಎಲ್ಲ ಅವ್ರಿಗೆ ಭಾಳ ಖುಷಿ. ಭಾಳ ದಿನ ಆಗಿತ್ತು ನನಗೆ ಕೇಳಾಕತ್ತ ಹೋಗೋಣ ಅಂತ. ಇವತ್ತು ಬರೋದಾತದ. ಬಂದಿದ್ದು ಚಲೋನ ಆತ, ಯಾಕಂದ್ರೆ ಭಾಳ ದಿವಸ ಆಗಿತ್ತು ನಾವು ಬಂದಿರಲೇನ ಇಲ್ಲ. ಖುಷಿ ಆಯ್ತು ನನಗೂ ಕೂಡ. ಹಾಗೆ ಕಾವೇರಿ ಫಸ್ಟ್ ಟೈಮ್ ಅನ್ಸುತ್ತೆ ಆಕೆ ಬಂದಿದ್ದಿಲ್ಲೇ. ಇಲ್ಲಾಂದ್ರೆ ಅಗದಿ ಸಣ್ಣಕ್ಕಿದ್ದಾಗಿಂದ ಕರ್ಕೊಂಬಂದಿರ್ಬೇಕು ಅಷ್ಟೇ. ಯಾಕಂದ್ರೆ ನಾವು ಅಪರೂಪ ಆಗೈತಿ ಬಂದು. ಏನಾರು ಫಂಕ್ಷನ್ ಇದ್ರೆ ಅವರ ಬಂದಿರ್ತಾರೆ, ಇಲ್ಲೇ ಧಾರವಾಡಕ್ಕೆ ಬಂದಿರ್ತಾರೆ. ಯಶೋಧ ಆಗಿರ್ಬೋದು, ಇಲ್ಲ ಕಾಕ ಚಿಗವ್ವ ಯಾರಾದರೂ ಬಂದಿರ್ತಾರೆ. ಮೊನ್ನೆ ಇಲ್ಲ ತನ್ನ ಮ್ಯಾರೇಜಿಗೆ ನಾವೆಲ್ಲ ಬರೋದು ಇತ್ತು. ಬಟ್ ಅದು ಏನಪ್ಪ ಅಂದ್ರೆ ಕೊರೋನಾ ಟೈಮ್, ಲಾಕ್ಡೌನ್ ಟೈಮ್ನಾಗ ಆಗಿಬಿಡ್ತದೆ. ಹೀಗಾಗಿ ಅರ್ನಕ್ಕನ ಜೊತೆ ಅವ್ವ ಒಬ್ಬಾಕಿನ ಹೋಗಿ ಬಂದಿದ್ಲು ಮ್ಯಾರೇಜಿಗೆ. ಲತನ ಮ್ಯಾರೇಜ್ಗೂ ಹೋಗೋಕ್ಕಾಗಿರಲಿಲ್ಲ. ಬಟ್ ನಾನು ಮೊನ್ನೆ ಒಂದು ಮದ್ವೆ ಒಳಗೆ ಭೇಟಿಯಾಗಿದ್ಲಕ್ಕಿ, ನಾನು ಪರಿಚಯ ಮಾಡಿಸ್ಕೊಟ್ಟೀನಿ ನಿಮ್ಗೆ ಲತಾಗ. ಅಲ್ಲಿ ಕೂಡಿದ್ವಿ ನಾವು ಆಫ್ಟರ್ ಮ್ಯಾರೇಜ, ಅಕ್ಕಿದ ಆಫ್ಟರ್ ಮ್ಯಾರೇಜ. ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ಇಬ್ಬರು ನಮ್ಮ ತಂಗಿಯವರು. ಅಪರೂಪಕ್ಕೆ ಸಿಕ್ಕರೂ ಕೂಡ ಒಂದಿಷ್ಟು ಇದನ್ನು ಮಾಡೋಂಗಿಲ್ಲ. ಎಷ್ಟು ಅಕ್ಕ ಅಕ್ಕ ಅಂತ ಹಚ್ಕೊಂಡು ಮಾತಾಡ್ತಾರೆ. ಅದ ಒಂದು ಬೇಜಾರ. ನಾವು ಸಂಡೇನ ಬರೋಕೆ ನಮಗೂ ಅನುಕೂಲ ಮಾಡ್ಕೋಬೇಕಾಗಿತ್ತು. ನಾವು ಕೂಡ ಅವರು ಕೂಡ ಭೇಟಿ ಹಾಕಿದ್ರೆ ಅಟ್ಲೀಸ್ಟ್ ಯಶೋಧ ಮಕ್ಕಳಾದ್ರೂ ಭೇಟಿ ಆಗ್ತಿದ್ರು. ಆದರೆ ಏನು ಮಾಡೋದು, ನಮ್ಮದು ಯಾವಾಗ ಗಾಡಿ ಖಾಲಿ ಇರ್ತಾವೆ ಮತ್ತು ತಮ್ಮಾರು ಯಾವಾಗ ಖಾಲಿ ಇರ್ತಾರೆ ಅವಾಗಂತ ಬರಬೇಕಾಗ್ತೈತಿ. ಅದ್ರಾಗ ಇವತ್ತು ಕಡೆ ಶುಕ್ರವಾರ ಆದ್ದರಿಂದ ನಾವು ಬರಬೇಕಾಯಿತು. ಯಶೋದಾಗ ಹೇಳಬೇಕಷ್ಟೇ, ಇಲ್ಲ ಯಶೋಧ ಮತ್ತೊಂದು ಸರಿ ನೀವೆಲ್ಲರೂ ಇದ್ದಾಗ ಬಂದು ಭೇಟಿ ಆಗ್ತೀವಿ ಅಂತ ಹೇಳಿ. ನಮ್ಮ ಮಾಮಾರು ಸಹಿತ ಇದ್ರಂತ ನೋಡ್ರಿ. ಅವರು ಮುಂಜಾನೆ ಹೋದ್ರಂತಂದ್ರೆ ಯಶೋಧ ಅವ್ರ ಮನೆಯವರು. ಅವರು ಇಲ್ಲಿನೂ ಇರ್ತಾರೆ, ಅಲ್ಲಿನೂ ಇರ್ತಾರೆ. ಹೀಗಾಗಿ ಯಾಕಂದ್ರೆ ಅಲ್ಲಿ ಹೊಲ ಗದ್ದೆ ಎಲ್ಲ ಕೆಲಸ ಇರ್ತಾವೆ, ಅಲ್ಲಿನೂ ನೋಡ್ಕೋಬೇಕು ಅವರು, ಮತ್ತು ಇಲ್ಲಿನೂ ನೋಡ್ಕೋಬೇಕಾಗ್ತೈತಿ. ಅದಕ್ಕೋಸ್ಕರ ಇಲ್ಲೊಂದು ಸ್ವಲ್ಪ ದಿವ್ಸ ಅಲ್ಲೊಂದು ಸ್ವಲ್ಪ ದಿವ್ಸ ಉಳ್ಕೊಳ್ತಾರೆ ಅವರು ಕೂಡ ಇವತ್ತು ಬೆಳಗ್ಗೆ ಹೋದ್ರಂತ ಮಲ್ಲಾಪುರಕ್ಕೆ. ಅದ ಅನ್ನಕತ್ತಿದ್ರು ಚಿಗವ್ವ ಇಲ್ವಾ ಇದ್ದರು. ಅವರು ಕೂಡ ಅವ್ರು ಆ ಕಡೆ ಹೋದರು, ಇವ್ರ ಈ ಕಡೆ ಡ್ಯೂಟಿಗೆ ಹೋದರು ಅಂಥೇಳಿ. ಮತ್ತು ಮಕ್ಕಳಂತೂ ಒಂದು ಹೆಣ್ಣು ಒಂದು ಗಂಡು ಆಕೆಗೆ. ಭಾಳ ಅಂದ್ರೆ ಭಾಳ ಮುದ್ದಾಗಿದ್ದಾರೆ ಎಲ್ಲರೂ. ಅಪರೂಪಕ್ಕೆ ಸಿಕ್ಕಿರ್ತೀವಿ, ಆದರೆ ಹಿಂಗೆ ಬಂದಾಗಾದ್ರೆ ಎಲ್ಲರೂ ಇದ್ದಾಗಾದ್ರೆ ಚಲೋ ಆಗ್ತೈತಿ. ಅದೊಂದು ಬೇಜಾರಾಯ್ತು ಇವತ್ತಿನ ದಿನ. ನಿಮಗೂ ಪರಿಚಯ ಮಾಡಿಸ್ತಿದ್ದೆ ನಾನು. ನಮ್ಮ ಕಾಕ ಚಿಗವಂತೂ ಬೈತನ ಇದ್ರು, ಈಗ ಬಂದ್ರಿ, ಈಗ ಹೊಂಟ್ರಿ, ಅಡುಗೆ ಮಾಡ್ತೀನಿ, ಊಟಾರ ಮಾಡಿರಿ ಅಂತ. ನಾವು ಅದೇ ಹೇಳಿದ್ನೆಲ್ಲ, ದೇವಸ್ಥಾನಕ್ಕೆ ಹೋಗೋದಿತ್ತು. ಹೀಗಾಗಿ ಬೇಡ ಅಂತ ಹೇಳಿದ್ವಿ. ಮತ್ತು ಆದರೂ ಕೇಳಲಿಲ್ಲ. ಅವಲಕ್ಕಿ ಚಹಾ ಮಾಡಿದರು, ಅವಲಕ್ಕಿ ಚಹಾ ಕೂಡ ತಿಂದ್ವಿ. ಇನ್ನೇನು ಹೊರಡ್ತೀವಿ ನೋಡ್ರಿ. ಚಿಗವ್ವ ಈಗ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಅರ್ಶಿನ ಕುಂಕುಮ ತೊಗೊಂಡು ಮತ್ತು ಎಲ್ಲರ ಆಶೀರ್ವಾದ ತೊಗೊಂಡು ಇನ್ನು ಹೊರಡೋದಂತ ಹೇಳಿ. ಸ್ನೇಹಿತರೆ, ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಇವತ್ತಿನ ವ್ಲಾಗ್? ಹಾಗೆಯೇ ನಮ್ಮ ತಾಯಿಯವರ ಅಜ್ಜಿ ಮನೆ ನಿಮಗೆಲ್ಲರಿಗೂ ಹೆಂಗೆ ಅನ್ನಿಸ್ತು ಅದನ್ನು ಕೂಡ ತಿಳಿಸ್ರಿ. ಯಾಕಂದ್ರೆ ಅವ್ವ ಕೇಳ್ತಾಳು ಈ ಬ್ಲಾಗ್ ಹಾಕಿದ ನಂತರ ಎಷ್ಟು ಜನ ನೋಡಿದರು, ಏನೆಲ್ಲ ಹೇಳಿದರು ಅಂಥೇಳಿ. ಸೊ ಖಂಡಿತವಾಗ್ಲೂ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ರಿ. ನೋಡಿರಿ, ನಾವಂತೂ ಇನ್ನೇನು ಹೊರಡ್ತೀವಿ. ಮತ್ತು ಇವತ್ತಿನ ಬ್ಲಾಗ್ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಯ್ತು ನಾನು ಅಂದ್ಕೊಳ್ತೀನಿ. ಮತ್ತು ಹೊಸಬ್ರು ಯಾರಾದ್ರಿ ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡತ್ತೀರಿ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬಾಜು ಇರುವಂಥ ಗಂಟಿ ಚಿತ್ರ ಏನೈತಲ್ಲ ಅದನ್ನು ಕೂಡ ಪ್ರೆಸ್ ಮಾಡಿರಿ. ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ. ಅಂದರೆ ನಾ ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ಅದರದ್ದು ನೋಟಿಫಿಕೇಷನ್ ಬಂದು ತಲುಪ್ತೈತಿ ಸ್ನೇಹಿತರೆ. ಹಾಗೇನ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಸ್ನೇಹಿತರೆಲ್ಲರೂ ಯಾವಾಗಲೂ ಸಪೋರ್ಟಿವ್ ಆಗಿದ್ದಾರೆ, ನನ್ನ ಜೊತೆ ಹೀಗೆ ಸಪೋರ್ಟ್ ಮಾಡ್ತಾರಂತನೂ ಗೊತ್ತು. ನೋಡಿರಿ, ಅವ್ವ ಎಲ್ಲ ತಾವು ಸಣ್ಣವರಿದ್ದಾಗಿಂದೆಲ್ಲ ತಮ್ಮ ಗೆಳತಿಯರನ್ನೆಲ್ಲನೂ ಮಾತಾಡಿಸಿ ಬಂದರು. ಒಂದು ಸೆಕೆಂಡ್ ಇನ್ನೇನು ಹೊರಡ್ತೀವಿ. ಸರಿ ಸ್ನೇಹಿತರೆ, ಮತ್ತೊಂದು ಬ್ಲಾಗೊಂದಿಗೆ ಸಿಗೋಣ. ಹಾಗೆಯೇ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಹೋಗೋದೆಲ್ಲ ದೇವಸ್ಥಾನಕ್ಕೆ ಅಂದ್ಕೊಂಡ್ವಿ, ಅದೆಲ್ಲ ಏನೇನೋ ಆಗಿ ಮಧ್ಯರಾತ್ರಿ 12ಕ್ಕೆ ಊರು ತಲುಪೋ ಹಾಗಾಯಿತು. ಅದನ್ನು ನೀವು ನೆಕ್ಸ್ಟ್ ಬ್ಲಾಗಲ್ಲೇ ನೋಡಬೇಕು.